ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಯೂಟ್ಯೂಬ್ನಲ್ಲಿ 2 ದಿನದ ಹಿಂದೆ ಒಂದು ಮಹಾ ದೊಡ್ಡ ಸುದ್ದಿ ಬರುತ್ತೆ. ಏನು ಅಂದರೆ, ಫುಟ್ಬಾಲ್ ಆಟಗಾರ ರೊನಾಲ್ಡ್ ಅವರು ಯೂಟ್ಯೂಬ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇನ್ಸ್ಟಾಗ್ರಾಮ್ನಲ್ಲಿ ಬರುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ 637 ಮಿಲಿಯನ್ ಫಾಲೋವರ್ ಹೊಂದಿರುವಂಥ ರೊನಾಲ್ಡ್ ಅವರು ಅಲ್ಲಿ ಒಂದು ಪೋಸ್ಟನ್ನು ಹಾಕ್ತಾರೆ, ನಾನು ಯೂಟ್ಯೂಬ್ಗೆ ಎಂಟ್ರಿಯನ್ನು ಕೊಡ್ತಾ ಇದ್ದೀನಿ ಅಂತ. ಅಲ್ಲಿಂದ ಅವರು ಅದೇ ದಿನ ಯೂಟ್ಯೂಬ್ಗೆ ರಿಜಿಸ್ಟರ್ ಆಗಿ ಲಾಗಿನ್ ಆಗ್ತಾರೆ. ಲಾಗಿನ್ ಅದೇ ದಿನ ಅವ್ರಿಗೆ 22 ಮಿಲಿಯನ್ ಫಾಲೋವರ್ಸ್ ಬರ್ತಾರೆ. ಇದು ಯೂಟ್ಯೂಬ್ನಲ್ಲಿ ದೊಡ್ಡ ಸುದ್ದಿನೂ ಅಂತ ಹೇಳ್ಬೋದು, ಹಾಗೆ ಧೂಳೆಬ್ಬಿಸಿದ ಸುದ್ದಿ ಅಂತ ಹೇಳ್ಬೋದು. ಹಾಗೆ ರೊನಾಲ್ಡೋ ಅವರಿಗೆ ಒಂದೇ ದಿನದಲ್ಲಿ ಯೂಟ್ಯೂಬ್ನ ಗೋಲ್ಡನ್ ಬಟನ್ ಸಿಗುತ್ತೆ. ಇದು ಹೇಗೆ ಸಾಧ್ಯ? ನನ್ನಂಥವ್ರಿಗೆ ನಿಮ್ಮಂಥವ್ರಿಗೆ ಒಂದೇ ದಿನದಲ್ಲಿ ಗೋಲ್ಡನ್ ಬಟನ್ ಸಿಗೋಕ್ಕೆ ಸಾಧ್ಯ ಇಲ್ಲ. ಏನು ಯೂಟ್ಯೂಬ್ನ ಪ್ರೊಸೆಸಿಂಗ್ ಇದೆಯೋ ಅದನ್ನು ಮುಗಿಸಿದ ನಂತರ ಸಿಗುತ್ತೆ. ಅದು ಹಾಗೆ ಸಿಗೋದಿಲ್ಲ. ಸುಮಾರು 15 ದಿನಗಳ ಕಾಲ ನೀವು ವೇಟ್ ಮಾಡಬೇಕಾಗುತ್ತೆ ಆ ರಿಜಿಸ್ಟರು, ಈ ಪ್ರೊಸೆಸಿಂಗು ಅಂತ. ಆದರೆ ರೊನಾಲ್ಡೋ ಅವ್ರಿಗೆ ಒಂದೇ ದಿನದಲ್ಲಿ ಆ ಗೋಲ್ಡನ್ ಬಟನ್ ಸಿಗುತ್ತೆ. ಇದು ಹೇಗೆ ಸಾಧ್ಯ ಅಂದರೆ, ಯೂಟ್ಯೂಬ್ ಮತ್ತು ರೊನಾಲ್ಡೋ ಅವರು ಮೊದಲೇ ಮಾತುಕತೆಯನ್ನು ನಡೆಸ್ಕೊಂಡೇ ಯೂಟ್ಯೂಬ್ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಯಾಕಂದರೆ ರೊನಾಲ್ಡೋ ಅವರ ಫಾಲೋವರ್ಸ್ ವಿಶ್ವದಾದ್ಯಂತ ಕೋಟಿ ಜನ ಇದ್ದಾರೆ. ಸೊ ಅವರಿಗೋಸ್ಕರ ಒಂದು ಮಾತುಕತೆಯನ್ನು ಯೂಟ್ಯೂಬ್ ಮೊದಲೇ ನಡೆಸಿ ಅವರನ್ನು ಯೂಟ್ಯೂಬ್ಗೆ ಎಂಟ್ರಿಯನ್ನು ಕೊಡಿಸುತ್ತೆ. ಇದೇನು ಸಾಮಾನ್ಯ ಎಂಟ್ರಿ ಅಲ್ಲ. ಯೂಟ್ಯೂಬ್ಗೇನು ತಲೆನೂ ಕೆಟ್ಟಿಲ್ಲ ರೊನಾಲ್ಡೋ ಅವ್ರ ಜೊತೆ ಹೋಗಿ ನಾವು ಮಾತುಕತೆ ನಡೆಸಬೇಕು ಅಂತ. ಯಾಕೆ ಮಾತುಕತೆ ನಡೆಸಿರ್ತಾರೆ ಅಂದರೆ, ಈ ರೊನಾಲ್ಡೋ ಬರೋದ್ರಿಂದ ಎಷ್ಟೋ ಮಿಲಿಯನ್ ಜನ ಯೂಟ್ಯೂಬ್ಗೆ ಬರ್ತಾರೆ. ಹಾಗೆ ರೊನಾಲ್ಡೋ ಅವ್ರನ್ನ ಫಾಲೋ ಮಾಡಿ ಯೂಟ್ಯೂಬ್ಗೆ ಹೆಚ್ಚಿನ ಆದಾಯವನ್ನು ತಂದು ಕೊಡ್ತಾರೆ. ಇದರ ಹಿಂದೆ ಯೂಟ್ಯೂಬ್ನ ಆದಾಯ ವಿಷಯವೂ ಇರುತ್ತೆ. ರೊನಾಲ್ಡೋ ಅವರು ಒಂದು ಪೋಸ್ಟನ್ನು ಮಾಡಿದರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ, ರೊನಾಲ್ಡೋ ಅವರು ಒಂದು ಪೋಸ್ಟ್ ಮಾಡಿ 1 ಕೋಟಿ ರೂಪಾಯಿ ಆದಾಯ ಬಂದರೆ ಅದರಲ್ಲಿ 45% ಯೂಟ್ಯೂಬ್ ತಗೊಂಡು 55% ರೊನಾಲ್ಡೋ ಅವ್ರಿಗೆ ನೀಡುತ್ತೆ. ಯಾಕಂದರೆ ಯೂಟ್ಯೂಬ್ನ 45% ಆದಾಯ ಅದನ್ನು ಇಟ್ಕೊಂಡೇ ಯೂಟ್ಯೂಬ್ 55% ಬೇರೆದವ್ರಿಗೆ ನೀಡುತ್ತೆ. ಇದು ಒಂದು ಯೂಟ್ಯೂಬ್ನಲ್ಲಿ ದೊಡ್ಡ ಸುದ್ದಿನೇ ಅಂತ ಹೇಳ್ಬೋದು. ಇವತ್ತು ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ರೊನಾಲ್ಡೋ ಅವರ 37 ಮಿಲಿಯನ್ ಫಾಲೋವರ್ಸ್ ಯೂಟ್ಯೂಬ್ನಲ್ಲಿ ಹೊಂದಿದ್ದಾರೆ. ಅಂದರೆ ಕೇವಲ 2 ದಿನದಲ್ಲಿ, ಮೊನ್ನೆ ಅವರು ರಿಜಿಸ್ಟರ್ ಆದ ದಿನ 22 ಮಿಲಿಯನ್ ಇತ್ತು ಫಾಲೋವರ್ಸು ಯೂಟ್ಯೂಬ್ನಲ್ಲಿ. ಇವತ್ತು 37 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ರೊನಾಲ್ಡೋ ಅವ್ರಿಗೆ ಬಂದಿದ್ದಾರೆ. ಇದು ಯೂಟ್ಯೂಬ್ನಲ್ಲಿ ಅತಿ ದೊಡ್ಡ ಸುದ್ದಿನೇ ಅಂತ ಹೇಳಬಹುದು. ಇಷ್ಟು ಯೂಟ್ಯೂಬ್ನ ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.